ತಂದೆಯ ಕೊನೆಯ ಆಸೆ ತೀರಿಸಲು ಸಾತ್ವಿಕ, ತನ್ನ ಬಲಗೈಯಾಗಿದ್ದ ಬಾಬನ್ ಕೊನೆಯ ಆಸೆ ತೀರಿಸೋದಕ್ಕೆ ಅಮರೇಂದ್ರ ವರ್ಮ ಇಬ್ಬರೂ ಇಷ್ಟ ಇಲ್ಲದಿದ್ದರೂ ಮದುವೆ ಬಂಧದಲ್ಲಿ ಸಿಗಾಕೊಳ್ಳೋದಕ್ಕೆ ಸಿದ್ಧರಾದರು. ಅಷ್ಟರಲ್ಲೇ ಗಾಬರಿಯಿಂದ ಅಭಿರಾಮ್ DGP ಅವರ ಹತ್ರ ಬಂದ. ಏನಪ್ಪ ಅಷ್ಟೊಂದು ಗಾಬರಿ ಬೀಳ್ತಿದೆಯಾ? ಏನಾದರೂ ಪ್ರವಾಹ ಬರ್ತಿದೆಯಾ ಅಥವಾ ಭೂಕಂಪ ಆಗಿದೆಯಾ? ನಿಜವಾಗಿಯೂ ಭೂಕಂಪವೇ ಬಂದಿದೆ, ಅದು ಪ್ರಳಯವಾಗಿ ಬದಲಾಗಲು ಸಿದ್ಧವಾಗಿದೆ ಅಂದ ಅಭಿರಾಮ್. ಸ್ವಲ್ಪ ಸರಳವಾಗಿ ಹೇಳು ಅಂತಾರೆ DGP. ದಿಲೀಪ್ ವರ್ಮಾ ಅಪ್ರಾಪ್ತ ವಯಸ್ಸಿನ ತಮ್ಮನನ್ನು ಅಮರೇಂದ್ರ ವರ್ಮ ಕೊಂದು ಹಾಕಿದ್ದಾನೆ. ಏನೋ ಅನ್ನುತ್ತಾ ಒಂದೇ ಬಾರಿಗೆ ಮೇಲಕ್ಕೆದ್ದು ನಿಂತ್ಕೊಂಡ್ರು DGP. ಇದೇ ತಾನೇ ನಮಗೆ ಮಾಹಿತಿ ಬಂದಿದೆ. ನಿಜಕ್ಕೂ ನಿನಗೆ ಹೇಗೆ ತಿಳಿತು ಅಂತ ನೋಡ್ತಾರೆ DGP. ಸರ್, ನಾವು ಪೊಲೀಸ್ನವರು, ನಮಗೆ ಎಲ್ಲ ಕಡೆ ಮಾಹಿತಿ ನೀಡೋರು ಇರ್ತಾರೆ. ನಿಜ ಹೇಳಬೇಕಂದ್ರೆ ಅವರ ಗುಂಪಿನಲ್ಲೂ ಮತ್ತು ಇವರ ಗುಂಪಿನಲ್ಲೂ ನಮ್ಮ ಮನುಷ್ಯರಿದ್ದಾರೆ, ಅವರ ಮೂಲಕ ತಿಳಿಯಿತು. ಆ ಗುಂಪಿನಲ್ಲಿರೋ ನಮ್ಮ ಮನುಷ್ಯ ಯಾರು ಅಂತ ಕೇಳ್ತಾರೆ DGP. ಕ್ಷಮಿಸಿ ಸರ್, ಅವರ ಮೇಲೆ ನಿಗಾ ಇಟ್ಟಿದೆ. ಈ ಕೇಸ್ ಕೈಗೆತ್ತಿಕೊಳ್ಬೇಕು ಅಂತ ಹೇಳೋ ಮುಂಚೆಯೇ ಪೊಲೀಸ್ನವರ ನಡುವೆ ಜಾಗ್ರತೆಗಾಗಿ ನನ್ನ ಮನುಷ್ಯರನ್ನು ಅಲ್ಲಿಟ್ಟಿದ್ದೆ. ಈಗ ಅವ್ರು ಯಾರು ಅಂತ ತಿಳಿಯೋದು ಮುಖ್ಯ ಅಲ್ಲ, ಅದರಲ್ಲೂ ಆ ವಿಷಯವನ್ನು ಯಾರಿಗೂ ಹೇಳೋದಕ್ಕೆ ಇಷ್ಟಪಡ್ತಿಲ್ಲ. ನಾನು DGP, ನನಗೂ ಹೇಳಲ್ವಾ? ಕ್ಷಮಿಸಿ ಸರ್, ತಪ್ಪಾಗಿ ಭಾವಿಸ್ಬೇಡಿ. ತುಂಬ ಒಳ್ಳೆಯದು, ಹೀಗೆ ದೃಢವಾಗಿರು ಅಂತ DGP ಅವರು ಅಭಿನಂದಿಸ್ತಾರೆ. ಅಂದರೆ ಈಗ ದಿಲೀಪ್ ಬಂದು ಅಮರೇಂದ್ರ ವರ್ಮ ಮೇಲೆ ಕೇಸ್ ದಾಖಲಿಸ್ತಾನಾ? ಹಾಗೆ ಸಹಾಯಕ್ಕಾಗಿ ನಮ್ಮ ಹತ್ರ ಬಂದರೆ ದಿಲೀಪ್ ಸೋತಂತಲ್ವೇ ಸರ್? ಅವನು ಸತ್ರು ಕಂಪ್ಲೇಂಟ್ ಕೊಡಲ್ಲ, ತಾನೇ ಪ್ರತೀಕಾರ ತೀರಿಸ್ಕೊಳ್ತಾನೆ, ನಮ್ಮ ಸಹಾಯ ತಗೊಳ್ಳಲ್ಲ ಅಂತ ನಿರಾಳವಾಗಿ ಹೇಳ್ತಾನೆ ಅಭಿರಾಮ್. ಅವರು ಅವರಲ್ಲೇ ಕೊಂದುಕೊಳ್ತಾ ಇದ್ದಾರೆ, ಹೊಡೆದಾಡ್ತಿದ್ದಾರೆ. ಮಧ್ಯದಲ್ಲಿ ನಾವು ಇದ್ದೀವಿ ಅನ್ನೋ ವಿಷಯ ಕೂಡ ಅವರಿಗೆ ನೆನಪಿರದಂತ ಕಾಣ್ತಿದೆ. ನೆನಪಿರುತ್ತೆ ಸರ್, ಅವರಿಬ್ಬರ ಮಧ್ಯೆ ಕಾಂಪ್ರಮೈಸ್ ಮಾಡಿಸೋದು ನೀವೇ ಅಲ್ವಾ ಅಂದ ಅಭಿ. ಹೌದು, ಮತ್ತು ನಗರ ಪ್ರಶಾಂತವಾಗಿರ್ಬೇಕಂದ್ರೆ ಏನು ಮಾಡಬೇಕು? ನೋಡಿಯೂ ನೋಡ್ದಂತೆ ಹೊಂದ್ಕೊಂಡು ಹೋಗಿ ಅಂತ ಹೇಳಬೇಕು. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಆ ವಿಷಯವನ್ನು ಹಿಡ್ಕೊಂಡು ನೀನು ಚುಚ್ಚಿ ಮಾತಾಡಬೇಕಾದ ಅಗತ್ಯ ಇಲ್ಲ ಅಂತಾರೆ DGP ಅವರು. ಅಯ್ಯೋ, ನಾನು ನಿಮ್ಮನ್ನು ಏನು ಅಂತಿಲ್ಲ ಸರ್, ಸಾಮಾನ್ಯವಾಗಿ ಹೇಳ್ತಿದ್ದೀನಿ ಅಷ್ಟೇ. ಸರಿ, ನೀನು ಹೊರಡು. ನಿನ್ನ ಮನುಷ್ಯರಿಗೆ ಮಾತ್ರ ಹೇಳು, ಅಲ್ಲಿ ನಡೆಯೋದನ್ನು ಕಾಲಕ್ಕೆ ನಮಗೆ ತಿಳಿಸ್ತಿರೋದಕ್ಕೆ, ಇವರನ್ನ ಜಾಗರೂಕರಾಗಿರೋದಕ್ಕೆ ಹೇಳು ಅಂತ DGP ಅವರು ತಿಳಿಸ್ತಾರೆ. ಸರಿ ಸರ್ ಅಂತ ಹೇಳಿ ಅಭಿರಾಮ್ ಹೊರಗಡೆ ಹೋಗ್ತಾನೆ. ಅಮರೇಂದ್ರ ವರ್ಮ ನಿನ್ನನ್ನು ಮೆಚ್ಚಿಕೊಳ್ಳದೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನ ಬಲಗೈಯಾಗಿದ್ದ ಬಾಬನನ್ನು ಕೊಂದಿದ್ದಕ್ಕೆ ಖಂಡಿತ ಇನ್ನು ಸ್ವಲ್ಪ ಸಮಯದಲ್ಲಿ ಸಾಯೋ ಆ ವ್ಯಕ್ತಿಗೂ ನಿನಗೂ ಎಂಥ ಬಾಂಧವ್ಯ ಇತ್ತು ಅಂತ ನನಗೆ ಗೊತ್ತು. ಹಾಗೆ ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ಅವನ ತಮ್ಮನನ್ನು ನಿನ್ನ ಬಲಗೈ ಸಾಯೋ ಮುಂಚೆ ಅವನನ್ನು ಪರಲೋಕ ಕಳಿಸ್ಬಿಟ್ಟೆ. ನಿಮ್ಮ ಬಾಬಾ ಸಾಯೋ ಮುಂಚೆ ಅವನನ್ನು ಕೊಂದಿದೀಯಾ? ನಿನ್ನ ಗ್ರೇಟ್. ನಿನ್ನನ್ನು ಅಭಿನಂದಿಸದೇ ಇರೋದಕ್ಕೆ ಆಗ್ತಾನೇ ಇಲ್ಲ. ಇನ್ನು ತಮ್ಮ ಸತ್ತ ಮೇಲೆ ದಿಲೀಪ್ ವರ್ಮ ಸುಮ್ಮನಿರಲ್ಲ, ಒಮ್ಮೆ ಇಬ್ಬರನ್ನು ಭೇಟಿಯಾಗಿ ಮಾತಾಡಬೇಕು ಅಂದ್ಕೊಳ್ತಾರೆ DGP ಅವರು. ಇತ್ತ ಕಡೆ ದಾದಾ ಬಂದು, ನಿಮ್ಮ ಗನ್ಗಳನ್ನೆಲ್ಲ ಪಕ್ಕಕ್ಕಿಡಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಜೇಬಿನಲ್ಲಿ ಗನ್ಗಳನ್ನ ಇಟ್ಟು, ದೊಡ್ಡದಾಗಿದ್ರೆ ಪಕ್ಕಕ್ಕಿಟ್ಟು ಎಲ್ಲರೂ ಇವ್ರ ಸುತ್ತಲೂ ಬಂದು ನಿಲ್ತಾರೆ. ಈಗ ಅಕ್ಷತೆ ತಗೊಂಡು ಸಾಯ್ರಿ ಅಂದರೆ ಪಾಪ ಇವರು ರೌಡಿಗಳಲ್ವೇ, ಏನು ಗೊತ್ತು, ತಕ್ಷಣ ಹಾಕ್ತಿದ್ರೆ ನಿಲ್ಲಿಸ್ರೋ, ನಾನು ಹೇಳಿದಾಗ ಸಾಯ್ರಿ ಅಂತಾರೆ ದಾದಾ. ಹ್ಞೂ ಅಂತ ತಲೆ ಆಡಿಸ್ತಾರೆ. ನಿಜಕ್ಕೂ ಪುರೋಹಿತರಿಲ್ಲದೆ ಮುತ್ತೈದೆಯರಿಲ್ಲದೆ ಇದೇನು ಮದುವೆ ಅಂತ ಬೇಸರದಿಂದ ಅಂದ ಅಮರೇಂದ್ರ ವರ್ಮ. ಯಾಕಂದರೆ ಈ ನೆಪ ಹೇಳಿ ಮದುವೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದ. ಏನೂ ಪರವಾಗಿಲ್ಲ, ಪುರೋಹಿತರು ಇಲ್ದಿದ್ರೆ ಏನಂತೆ, ಮಂತ್ರಗಳನ್ನ ಫೋನಲ್ಲಿ ಕೇಳಿಸ್ತೀನಿ, ಮುತ್ತೈದೆಯರು ಅಂತೀರಾ, ಇಲ್ಲಿ ಯಾರೂ ಇಲ್ಲ ಬಿಡು, ಆದರೆ ಅವರಿಲ್ದಿದ್ರು ಏನೂ ಪರವಾಗಿಲ್ಲ, ನಿಮ್ಮ ಬಾಬನ ಕೊನೆ ಆಸೆ ತೀರಿಸು ಅಂತಾನೆ ದಾದಾ. ತಪ್ಪಲ್ವಾ ಅನ್ನುವಂತೆ ದಾದನ ಕಡೆ ನೋಡ್ತಾನೆ. ತಪ್ಪಲ್ಲ ಅಮರೇಂದ್ರ ವರ್ಮ, ಮದುವೆ ಮಾಡಿಕೊಳ್ಳೇಬೇಕು ಅಂತ ಗಟ್ಟಿಯಾಗಿ ಹೇಳಿದ್ರು ಬಾಬಾ. ಸಾತ್ವಿಕಾಳಿಗೆ ಇದ್ಯಾವುದೂ ಇಷ್ಟ ಆಗ್ತಿಲ್ಲ. ಹೋಗಲಿ, ಮದುವೆ ಆದಮೇಲಾದರೂ ಹೊರಟು ಹೋಗೋಣ ಅಂದ್ಕೊಂಡ್ರೆ ಬೇರೆ ಆಗಲು ಸಾಧ್ಯವಿಲ್ಲ. ಮಕ್ಕಳು ಹುಟ್ಟಲೇಬೇಕು, ನಾನೇ ನಿನ್ನ ಮಗನಾಗಿ ಹುಡ್ತೀನಿ ಅಂತ ತಂದೆ ಏನೇನೋ ಮಾತಾಡ್ತಿದ್ದಾರೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಲೆ ತಗ್ಸಿದ್ಲು. ಅಮರೇಂದ್ರ ವರ್ಮ ಕೂಡ ತಾಳಿಯನ್ನು ಹಿಡ್ಕೊಂಡು ಸಾತ್ವಿಕಾಳಿಗೆ ಎದುರಾಗಿ ನಿಂತು ನೋಡ್ದ. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವಳ ಕುತ್ತಿಗೆಯಲ್ಲಿ ಮಾಂಗಲ್ಯ ಸೂತ್ರ ಇಟ್ಟು ಮೊದಲ ಗಂಟು ಹಾಕ್ದ. ತಪ್ಪಿಸ್ಕೊಳ್ಳಲು ನೋಡಬೇಡ ಅಮರೇಂದ್ರ ವರ್ಮ, 3 ಗಂಟೆ ಹಾಕಬೇಕು ಅಂದರು ಬಾಬಾ. ವಿಧಿ ಇಲ್ಲದೆ 3 ಗಂಟೆಗಳನ್ನ ಹಾಕಿ ಇಬ್ಬರು ಬಾಬನ ಪಕ್ಕದಲ್ಲಿ ನಿಂತ್ಕೊಂಡ್ರು. ದಾದಾ ಅಕ್ಷತೆಯನ್ನು ಬಾಬಾ ಕೈಯಲ್ಲಿಟ್ಟು ಅವರ ಮೇಲೆ ಹಾಕಿಸ್ದ.
ಈಗ ಎಲ್ಲರೂ ಹಾಕಿ ಅಂತ ಹೇಳಿದ ತಕ್ಷಣ ಅಲ್ಲಿದ್ದವರೆಲ್ಲರೂ ಅಮರೇಂದ್ರ ವರ್ಮ ಮತ್ತು ಸಾತ್ವಿಕಾಳ ಮೇಲೆ ಅಕ್ಷತೆ ಹಾಕಿ ಆಶೀರ್ವದಿಸಿದ್ರು. ಎಲ್ಲಿಗೆ ಹೋಗ್ತಿದ್ದೀರಾ ನೀವೆಲ್ಲರೂ? ಅರೆ, ಅಮರೇಂದ್ರ ವರ್ಮ ಮದುವೆ ಆಗಿದ್ದಾನೆ, ಅವರಿಬ್ಬರನ್ನ ಆಶೀರ್ವದಿಸಿ ಶುಭ ಹಾರೈಸಿ ಕಾಣಿಕೆ ಕೊಡಬೇಕು ತಾನೇ, ಕೊಡಿ ಮತ್ತೆ. ಹಾಗೆ ಇಷ್ಟ ಇಲ್ದಿದ್ರು ಅಮರೇಂದ್ರ ವರ್ಮ ಮತ್ತು ಸಾತ್ವಿಕಾಳ ಮದುವೆ ನಡೆದು ಹೋಯಿತು. ತನ್ಯಾವುದೇ ಸಂಬಂಧ ಇಲ್ಲದೆಯೇ ಅವಳು ಮಿಸ್ಸಸ್ ಅಮರೇಂದ್ರ ವರ್ಮ ಆದಳು. ಎಲ್ಲರೂ ಅಕ್ಷತೆ ಹಾಕಿದ್ರು. ಬಾಬಾ ಕೂಡ ಅಕ್ಷತೆ ಹಾಕಿ ಇಬ್ಬರನ್ನ ಆನಂದ ಬಾಷ್ಪಗಳಿಂದ ನೋಡ್ತಿದ್ದಾರೆ. ಡ್ಯಾಡಿ ಅನ್ನುತ್ತವರು ಪಕ್ಕದಲ್ಲಿ ಕೂತು, ನೀವು ಸಂತೋಷವಾಗಿದ್ದೀರಾ ಅಂತ ಕೇಳಿದ್ಲು. ನನ್ನ ಬಂಗಾರದ ಮಗಳ ಮದುವೆ ನೋಡಿದೆ, ನಾನು ಸಂತೋಷವಾಗಿರ್ತೀನಿ, ಸಂತೋಷವಾಗಿ ಸಾಯ್ತೀನಿ ಮತ್ತು ಸಂತೋಷವಾಗಿ ನಿನ್ನ ಗರ್ಭದಲ್ಲೇ ಹುಡ್ತೀನಿ. ಇನ್ನು ಅಲ್ಲಿದ್ದ ರಕ್ಷಣಾ ಸಿಬ್ಬಂದಿಯನ್ನೆಲ್ಲ ಸ್ವಲ್ಪ ದೂರ ಕಳಿಸ್ತಾನೆ ದಾದಾ. ಸಾತ್ವಿಕ, ನಿಮ್ಮ ಅಮ್ಮನ ಉಡುಪುಗಳನ್ನೆಲ್ಲ ಲಾಕರ್ನಲ್ಲಿವೆ. ಇಷ್ಟು ದಿನ ನಾನು ಸಂಪಾದಿಸಿದ ಆಸ್ತಿ ಎಲ್ಲೆಲ್ಲಿ ಏನೇನು ಪ್ರಾಪರ್ಟೀಸ್ ಇವೆ ಆ ಪಟ್ಟಿ ಕೂಡ, ಅವುಗಳಿಗೆ ಸಂಬಂಧಿಸಿದ ದಾಖಲೆಗಳು ಕೂಡ ಲಾಕರ್ನಲ್ಲೇ ಇವೆ. ಈಗ ಇವೆಲ್ಲ ಯಾಕೆ ಡ್ಯಾಡಿ? ನೀನು ತಿಳ್ಕೊಳ್ಬೇಕು ಸಾತ್ವಿಕ, ಹಾಗೆ ಬಿಟ್ಟರೆ ಆಗಲ್ಲ ಅಲ್ವಾ ಅಂತಾರೆ ಬಾಬಾ. ಲಾಕರ್ ಸಂಖ್ಯೆಯನ್ನು ಕೂಡ ಹೇಳ್ತಾರೆ ಹಾಗೆ ಅಂತ ತಲೆ ಆಡಿಸಿದ್ಲು. ನಾನು ಹೇಗಿದ್ದರೂ ಸಾಯ್ತಿದ್ದೀನಿ, ನಾನಿರೋ ಈ ಸ್ವಲ್ಪ ಸಮಯ ಹೀಗೇ ಇರಿ ಅನ್ನುತ್ತಾ ಇಬ್ಬರನ್ನ ಪಕ್ಕದಲ್ಲಿ ನಿಲ್ಲಿಸ್ತಾರೆ ಬಾಬಾ. ಸಾತ್ವಿಕ, ಕೊನೆ ಬಾರಿ ನಿಮ್ಮ ತಂದೆಯೊಂದಿಗೆ ಒಂದು ಫೋಟೋ ತೆಗೆದುಕೋ ಅಮ್ಮ ಅನ್ನುತ್ತಾ ಮದುವೆಯಾದ ಹೊಸ ಜೋಡಿ ಬಾಬನೊಂದಿಗೆ ಸೇರಿ ಫೋಟೋ ತಗೊಳ್ತಾರೆ. ಅದನ್ನು ಕೂಡ ದಾದಾನೇ ಮೊಬೈಲ್ನಲ್ಲಿ ತೆಗಿತಾನೆ. ಏನೇನೋ ಹೇಳಬೇಕು ಅಂದ್ಕೊಂಡಿದ್ದೀನಿ ಸಾತ್ವಿಕ, ಆದರೆ ಏನೂ ಮಾತಾಡೋದಕ್ಕಾಗ್ತಾ ಇಲ್ಲ, ಉಸಿರಾಡೋದು ಕಷ್ಟ ಆಗ್ತಿದೆ ಕಣಮ್ಮ ಅಂತ ಹೇಳ್ತಿದ್ರೆ ಸಾತ್ವಿಕಾಳಿಗಳು ಬರ್ತಿದೆ. ಚಿಕ್ಕಪ್ಪ ಅವ್ರ ವಿಳಾಸ ತಿಳಿಯುತ್ತೋ ಇಲ್ವೋ, ಯಾರನ್ನಾದರೂ ಕಳಿಸ್ಬೇಕಾ ಅಂತಾಳೆ ಸಾತ್ವಿಕ. ಈಗಾಗಲೇ ಕಳಿಸಿದ್ದೀನಮ್ಮ, ಬಂದುಬಿಡ್ತಾರೆ ನಿಮ್ಮ ಚಿಕ್ಕಪ್ಪ. ಆ ತಮ್ಮನನ್ನು ನೋಡಲು ಈ ಅಣ್ಣ ಇನ್ನೂ ಕೊನೆ ಉಸಿರಿನಿಂದ ಕಾಯ್ತಿದ್ದಾನೋ ಏನೋ ಅನ್ನಿಸ್ತಿದೆ ಅಂತಾರೆ ಬಾಬಾ. ಅಮರೇಂದ್ರ ವರ್ಮ ಬಾಬನ ಕಿವಿ ಹತ್ರ ಬಂದು, ಈಗ ನೀವು ನನಗೆ ಮಾವನವರಾಗಿದ್ದೀರಾ. ನಿಮ್ಮನ್ನು ಕೊಂದವನನ್ನು ಈಗಾಗಲೇ ಮೇಲೆ ಕಳಿಸಿದ್ದೀನಿ, ಅವನು ನಿಮಗಾಗಿ ಕಾಯ್ತಿರ್ತಾನೆ, ಅಲ್ಲಿಗೆ ಹೋಗಿ ಭೇಟಿಯಾಗಿ ಅಂದ ಅಮರೇಂದ್ರ ವರ್ಮ. ದಟ್ ಈಸ್ ರಾವಣ, ನೀನಿಷ್ಟು ಸ್ಮಾರ್ಟ್ ಇರೋದ್ರಿಂದಲೇ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದೆ ಅಳಿ ಅಂದರೆ ಅಂತಾರೆ ಬಾಬಾ. ಈಗಷ್ಟೇ ಅವರ ತಮ್ಮನ ಕುಟುಂಬದವರೆಲ್ಲರೂ ಒಳಗಡೆ ಬರ್ತಾರೆ. ಅಣ್ಣ, ಏನಾಯ್ತು ನಿನಗೆ? ನಿಜಕ್ಕೂ ನೀನು ಸಾವು ಬದುಕಿನ ನಡುವೆ ಇರೋದೇನು? ಅಸಲು ಏನು ನಡೀತು? ನಿನ್ನನ್ನು ಕೊಂದಿದ್ದು ಯಾರು ಅಂತ ಗಬಗಬನೆ ಕೇಳ್ತಿರ್ತಾನೆ ಮುರುಳಿ. ಸ್ವಲ್ಪ ಮೆಲ್ಲಗೆ ಮಾತಾಡಿ ಅಂತ ಸನ್ನೆ ಮಾಡ್ತಾನೆ ಅಮರೇಂದ್ರ ವರ್ಮ. ತಮ್ಮ ಅನ್ನುತ್ತಾ ತಮ್ಮನನ್ನು ಪ್ರೀತಿಯಿಂದ ಅಪ್ಕೊಂಡ್ರು. ಇಷ್ಟು ದಿನ ಸಾತ್ವಿಕಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ನೀವೆಲ್ಲರೂ ಮಾಡಿ ಸಹಾಯವನ್ನು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಭಾವನವರೇ, ನಿಜಕ್ಕೂ ಏನಿದೆಲ್ಲ ಅಂತ ಕೇಳ್ತಾಳೆ ಮುರುಳಿ ಹೆಂಡತಿ ಲೀಲಾ. ಏನಾಯ್ತು ನಿಮಗೆ ಅಂತ ಅಳ್ತಾ ಕೇಳಿದ್ಲು ಆಶ್ರಿತ. ಇನ್ನೂ ನನ್ನ ಸಮಯ ಮುಗಿತಮ್ಮ ಅಂತ ಭಾರವಾಗಿ ಉಸಿರಾಡ್ತಿದ್ರೆ ಇನ್ನು ಆಸೆ ಬಿಡದೆ ಡಾಕ್ಟರ್ ಕರೆಸ್ತಾನೆ ಅಮರೇಂದ್ರ ವರ್ಮ. 1 ಗಂಟೆ ನಂತರ ಎಲ್ಲರನ್ನು ತೃಪ್ತಿಯಿಂದ ನೋಡಿಕೊಂಡ್ರು ಬಾಬಾ. ಮುಖ್ಯವಾಗಿ ಮಗಳು ಮತ್ತು ಅಳಿಯನನ್ನು ಕೊನೆ ಬಾರಿಯಷ್ಟೋ ಆಪ್ಯತೆಯಿಂದ ನೋಡಿದ್ರು. ವೈದ್ಯರು ಗಬಗಬನೆ ಬಂದರು. ತಮ್ಮನನ್ನು ನೋಡಿಕೊಂಡ್ರು ಅಲ್ವಾ? ಅವ್ರ ಮೈಯನ್ನೆಲ್ಲ ಸವರಿ ನಂತರ ಸಾತ್ವಿಕಳ ಕೈಯನ್ನು ಅಮರೇಂದ್ರ ವರ್ಮನ ಕೈಯೊಳಗಿಟ್ಟು ಗಟ್ಟಿಯಾಗಿ ಹಾಗೆ ಹಿಡಿದು ಇಬ್ಬರ ಕಡೆ ಹಾಗೆ ನೋಡಿ ಸ್ವರ್ಗಸ್ಥರಾದರು ಬಾಬಾ. ಇವರ ಕೈಗಳು ಅವರ ಕೈಗಳ ಮಧ್ಯೆ ಸಿಲುಕೊಂಡಿದ್ವು. ಅಮರೇಂದ್ರ ವರ್ಮ ಬಲವಂತವಾಗಿ ಬಾಬನ ಕೈಗಳ ಮಧ್ಯೆ ಇದ್ದ ಅವರಿಬ್ಬರ ಕೈಗಳನ್ನ ಬಿಡಿಸ್ತಾ, ಡ್ಯಾಡಿ ಹೇಳಿ, ಡ್ಯಾಡಿ ಹೇಳಿ ಅಂತ ಸಾತ್ವಿಕ ಅಳ್ತಿದ್ದಾಳೆ. ಅವರಿನ್ನಿಲ್ಲ ಅಂತ ವೈದ್ಯರು ಹೇಳಿದ ತಕ್ಷಣ ಡ್ಯಾಡಿ ಅಂತ ಜೋರಾಗಿ ಕಿರ್ಚಿದ್ಲು ಸಾತ್ವಿಕ. ಅಲ್ಲಿದ್ದ ರಕ್ಷಣಾ ಸಿಬ್ಬಂದಿ ಕೂಡ ಬಂದು ಬೇಸರದಿಂದ ಅವರನ್ನ ನೋಡಿ ಹೊರಟೋದ್ರು. ದಾದಾ ಅಂತೂ ತನ್ನ ಆಪ್ತ ಗೆಳೆಯನನ್ನು ಕಳ್ಕೊಂಡಿದ್ದಕ್ಕೆ ಕಣ್ಣೀರು ಹಾಕ್ತಿದ್ದಾನೆ. ಅಮರೇಂದ್ರ ವರ್ಮನಿಗೂ ಕಣ್ಣೀರು ಬರ್ತಿದೆ, ಆದರೆ ಕಣ್ಣೀರನ್ನು ನಿಯಂತ್ರಿಸ್ಕೊಂಡ. ಸಾತ್ವಿಕ ಅಳು ನಿಲ್ಲಿಸ್ತಿಲ್ಲ. ತಮ್ಮನ ಕುಟುಂಬದವರೆಲ್ಲರೂ ಅಳ್ತಾ ಇದ್ದಾರೆ. ಕೊನೆ ಬಾರಿ ತಮ್ಮನನ್ನು ನೋಡಲು ಮಾತ್ರವೇ ಪ್ರಾಣ ಹಿಡಿದಿಟ್ಕೊಂಡಿದ್ರು ಅಂದ್ಕೊಳ್ತಾನೆ ದಾದಾ. ಶವವನ್ನು ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸ್ತಿದ್ದಾರೆ. ಸಾತ್ವಿಕ ಮಾತ್ರ ತಂದೆ ಶವದ ಪಕ್ಕದಿಂದ ಕದಡ್ತಿಲ್ಲ. ಅವ್ರ ಮೇಲೆ ಬಿದ್ದು ಒಂದೇ ಸಮನೆ ಅಳ್ತಿದ್ದಾಳೆ. ಇನ್ನು ಬರೋರು ನೋಡುವವರು ಯಾರೂ ಇಲ್ಲದಿದ್ದರಿಂದ ತಕ್ಷಣ ಶವವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲು ವಾಹನ ಬಂತು. ದಾದಾ, ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂತ ಹಠ ಮಾಡ್ತಿದ್ಲು ಸಾತ್ವಿಕ. ಹೆಣ್ಮಗಳು ನೀನು, ಅಲ್ಲಿಗೆ ಹೋಗಬಾರ್ದಮ್ಮ ಅಂತಾರೆ ಲೀಲಾ.
ಅವರಿಗೆ ಮಗನಾಗಿದ್ದರು ಮಗಳಾಗಿದ್ದರು ನಾನೇ ಅಲ್ವ ನನ್ನ ಅಪ್ಪನಿಗೆ, ನಾನೇ ಅವರಿಗೆ ಅಂತಿಮ ಸಂಸ್ಕಾರ ಇಡ್ತೀನಿ ಅಂತಾಳೆ ಸಾತ್ವಿಕ. ಈಗ ಸಾತ್ವಿಕಾಳಿಗೆ ಹೇಗೆ ತಿಳಿ ಹೇಳಬೇಕಂತ ಯೋಚಿಸ್ತಿದ್ದಾನೆ ದಾದಾ. ಅವಳಿಗೆ ಯಾವ ರೀತಿ ಹೇಳಿ ಸಮಾಧಾನ ಮಾಡೋದು ಅಂತ. ಸಾತ್ವಿಕಾಳಿಗೆ ಹೇಗೆ ತಿಳಿ ಹೇಳಬೇಕೋ ಅವ್ರಿಗಂತೂ ಅರ್ಥನೇ ಆಗ್ತಾ ಇಲ್ಲ. ನಿಜಕ್ಕೂ ನೀನು ಸ್ಮಶಾನಕ್ಕೆ ಹೋಗಬಾರ್ದಮ್ಮ, ಅರ್ಥ ಮಾಡ್ಕೋ ಅಂತಾಳೆ ಲೀಲಾ. ಚಿಕ್ಕಿ, ನಾನು ಬಿಟ್ಟರೆ ನಮ್ಮಪ್ಪಗೆ ಯಾರಿದ್ದಾರೆ? ಹೆಣ್ಮಕ್ಳು ಅಲ್ಲಿಗೆ ಹೋಗೋದು, ಅಂತಿಮ ಸಂಸ್ಕಾರ ಮಾಡೋದು ಇವೆಲ್ಲ ಮಾಡಬಾರ್ದಮ್ಮ, ನನ್ನ ಮಾತಿನ ಕೇಳು. ಅದು ಅಲ್ಲದೆ ಹೊಸ ಮದುಮಗಳು ಇಷ್ಟರಲ್ಲೇ ಮದುವೆ ಆಗಿದೆ, ನಿಜಕ್ಕೂ ಹೋಗಲೇಬಾರ್ದು ಅಂತಾಳೆ ಲೀಲಾವತಿ. ಈ ನಿಯಮಗಳನ್ನೆಲ್ಲ ನಾನು ಲೆಕ್ಕಿಸೋದಿಲ್ಲ, ಮಗಳಾಗಿ ಇವೆಲ್ಲ ನಾನೇ ಮಾಡ್ತೀನಿ, ಯಾರು ಬೇಡ ಅಂತಾರೋ ನಾನು ನೋಡೇ ಬಿಡ್ತೀನಿ ಅಂತಾಳೆ. ಸ್ವಲ್ಪ ದೂರದಲ್ಲಿ ನಿಂತು ಯಾರೊಂದಿಗೂ ಫೋನಲ್ಲಿ ಮಾತಾಡ್ತಿದ್ದ ಅಮರೇಂದ್ರ ವರ್ಮ ಹತ್ತಿರಕ್ಕೂ ಹೋಗ್ತಾನೆ ದಾದಾ. ಅವಳು ಕೂಡ ಬರ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಅಮರೇಂದ್ರ ವರ್ಮ ಏನು ಮಾಡಬೇಕು ಅಂತ ಕೇಳ್ತಾನೆ. ಅತ್ತ ಕಡೆ ನೋಡ್ತಾನೆ ಅಮರೇಂದ್ರ ವರ್ಮ. ಪ್ಲೀಸ್ ಚಿಕ್ಕಿ, ನಾನು ಹೋಗ್ತೀನಿ, ಒಪ್ಕೊಳ್ಳಿ. ಈ ಸಿದ್ಧಾಂತಗಳು, ಹುಚ್ಚು, ಸೆಂಟಿಮೆಂಟ್ಗಳು ಯಾವುದು ನನಗಿಲ್ಲ. ಮಗಳಾಗಿ ನನ್ನ ತಂದೆಗೆ ಮಾಡಬೇಕಾದದ್ದನ್ನೆಲ್ಲ ನಾನೇ ಮಾಡಬೇಕಲ್ವಾ, ನಾನು ಹೋಗಲೇಬೇಕು ಅಂತಾಳೆ ಸಾತ್ವಿಕ. ಗಂಭೀರವಾಗಿ ಅತ್ತ ಕಡೆ ನೋಡ್ತಿದ್ದಾನೆ ಅಮರೇಂದ್ರ ವರ್ಮ. ಎಲ್ಲಿಗೆ ಹೋಗ್ತೀಯಾ ಅಂತ ಕೋಪದಿಂದ ಕೇಳ್ತಾನೆ. ನಿನಗ್ಯಾಕೆ, ನನ್ನ ಇಷ್ಟ ಬಂದ ಕಡೆ ಹೋಗ್ತೀನಿ. ಈಗ ನಾನು ಕೂಡ ಅಲ್ಲಿಗೆ ಬಂದು ಮಾಡಬೇಕಾದ ಕಾರ್ಯಕ್ರಮಗಳನ್ನೆಲ್ಲ ನಾನು ಕೈಯಾರೆ ಮಾಡಿಸ್ತೀನಿ, ಏನು ಮಾಡ್ತೀರಾ? ಬೇಡ ಅನ್ನೋ ಹಕ್ಕು ಯಾರಿಗೂ ಇಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾಳೆ ಸಾತ್ವಿಕ. ಎಲ್ಲರೂ ಬೇಡ ಅಂತ ಹೇಳ್ತಿದ್ದಾರೆ ತಾನೇ, ಯಾಕಷ್ಟೊಂದು ಮೊಂಡು ಹಠ ನಿನಗೆ? ನಾನು ಕೂಡ ಬರಬೇಕು ಅಂತಿದ್ದೀನಿ ತಾನೇ, ನನ್ನ ಮಾತು ಯಾರಿಗೂ ಕೇಳಿಸಲ್ವಾ ಅಂತ ಅಷ್ಟೇ ಜೋರಾಗಿ ಕಿರ್ಚಿದ್ಲು ಸಾತ್ವಿಕ. ಸರಿ ನಡಿ ಅನ್ನುತ್ತಾ ಒಂದೇ ಬಾರಿ ಅವಳ ತಂದೆ ಶವದ ಹತ್ರ ಕರ್ಕೊಂಡು ಬಂದು ಅಲ್ಲಿ ಸಾತ್ವಿಕಾಳ ಕೈಯಿಂದ ನಮಸ್ಕಾರ ಮಾಡಿಸಿ ಅಷ್ಟೇ ವೇಗವಾಗಿ ಒಳಗಡೆ ಕರ್ಕೊಂಡು ಬಂದು ಹಾಸಿಗೆ ಮೇಲೆ ಅವಳನ್ನ ತಳ್ಳಿ ಬೇಗನೆ ಬಾಗಿಲು ಹಾಕಿ ಲಾಕ್ ಮಾಡಿ ಗಬಗಬನೆ ಹೊರಗಡೆ ಬರ್ತಾನೆ ಅಮರೇಂದ್ರ ವರ್ಮ. ಏನು ಮಾಡ್ತಿದ್ಯಾ, ಮರ್ಯಾದೆಯಿಂದ ಬಾಗಿಲು ತೆಗಿ ಅಂತ ಕಿರ್ಚ್ತಿದ್ದಾಳೆ ಸಾತ್ವಿಕ. ಮಗಳಾಗಿ ಇದು ನನ್ನ ಹಕ್ಕು, ನನ್ನ ಹಕ್ಕನ್ನು ಬೇಡ ಅನ್ನೋ ಧೈರ್ಯ ಯಾರಿಗೂ ಇಲ್ಲ, ನಾನು ಹೊರಗಡೆ ಬರ್ತೀನಿ, ಬಾಗಿಲು ತೆಗಿ ಅಂತ ಕಿರ್ಚ್ತಾನೆ ಇದ್ದಾಳೆ. ಅದೇನಪ್ಪ ಹೀಗೆ ಮಾಡಿದೆ ಅಂದ್ಕೊಂಡ್ಳು ಲೀಲಾವತಿ. ಅಮರೇಂದ್ರ ವರ್ಮ ಒಂದು ನೋಟ ತನ್ನ ಕಡೆ ಹಾಗೆ ನೋಡ್ದ ಅಷ್ಟೇ, ಅವಳು ಸುಮ್ಮನಾಗ್ಬಿಟ್ಲು. ಆಸ್ತಿಗಳಿಗಂತೂ ತುಂಬ ಭಯವಾಯಿತು ಅಮರೇಂದ್ರ ವರ್ಮನ ಕೋಪವನ್ನು ನೋಡಿ. ಯಾರಾದರೂ ಬಾಗಿಲು ತೆಗೆರೆ ಮರ್ಯಾದೆಯಿಂದಿರಲ್ಲ, ನೆಂಟರು ಅಂತ ಕೂಡ ನೋಡಲ್ಲ ಅಂತ ಅವರಿಬ್ಬರಿಗೂ ಒಂದು ಎಚ್ಚರಿಕೆ ನೀಡಿ ಬಾಬನನ್ನು ಕರ್ಕೊಂಡು ಹೋಗ್ತಿರೋ ವಾಹನದ ಹಿಂದೆ ಇವರೆಲ್ಲರೂ ಹೊರಡ್ತಾರೆ. ಕೆಲವರು ಇಲ್ಲಿ ರಕ್ಷಣೆಗೆ ನಿಲ್ತಾರೆ, ಇನ್ನುಳಿದವರು ಅಮರೇಂದ್ರ ವರ್ಮನ ಜೊತೆ ಹೋದರು. ಬಾಗಿಲನ್ನು ಬಡಿಯುತ್ತಲೇ ಇದ್ದಾಳೆ ಸಾತ್ವಿಕ, ಆದರೆ ಯಾರೂ ಬಾಗಿಲು ತೆಗಿತಿಲ್ಲ. ಎಲ್ಲರೂ ಹಾಗೆ ನೋಡ್ತಿದ್ದಾರೆ. ಇನ್ನು ಮಾಡಬೇಕಾದ ಕಾರ್ಯಕ್ರಮ ತನಗೆ ತಿಳಿದಿರೋದ್ರಿಂದ ಲೀಲಾವತಿ ಮಗಳನ್ನು ಕೂಡ ಸ್ನಾನ ಮಾಡಲು ಹೇಳಿ ತಾನು ಕೂಡ ಫ್ರೆಶ್ ಆಗಿ ಬಂದಳು. ಅವ್ರು ಬರುವಷ್ಟರ ಸಾತ್ವಿಕಾಳ ಕೈಯಿಂದ ದೀಪ ಹಚ್ಚಿಸ್ಬೇಕಂದ್ಕೊಂಡ್ಳು. ಆದರೆ ಸಾತ್ವಿಕ ಒಳಗಿದ್ದಾಳೆ ಅಲ್ವಾ, ಇಲ್ಲಿ ನಿಯಮಗಳನ್ನು ಹೆಚ್ಚಾಗಿ ಲೆಕ್ಕಿಸ್ಕೊಳ್ಳಲ್ಲ ಅಂತ ಅರ್ಥ ಆಯಿತು. ಅದಕ್ಕೆ ಪುರೋಹಿತರಿಗೆ ಫೋನ್ ಮಾಡಿ ತಾನೇ ದೀಪ ಹಚ್ಚಿ ಅಲ್ಲಿಟ್ಲು. ಅವರ ಭಾವನವರ ಫೋಟೋವೊಂದನ್ನು ಲ್ಯಾಮಿನೇಷನ್ ಮಾಡಿಸಿ ಗೋಡೆಗೆ ತಗಲ್ಸಿದ್ರು. ಅದನ್ನು ತಂದು ಹಾರ ಹಾಕಿ ಆ ಫೋಟೋದ ಮುಂದೆ ದೀಪ ಇಟ್ಲು. ಅಲ್ಲಿಗೆ ಹೋದ ನಂತರ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಅಮರೇಂದ್ರ ವರ್ಮ ಪೂರ್ಣಗೊಳಿಸ್ದ. ಒಳಗಡೆ ಬರ್ತಿರುವಾಗ, ಇರಿ ಹಾಗೆ ಒಳಗಡೆ ಬರಬೇಡಿ, ಹಿಂಭಾಗದ ಸ್ನಾನದ ಕೋಣೆಯಲ್ಲಿ ಸ್ನಾನ ಮಾಡಬನ್ನಿ ಅಂತ ಏನೋ ಹೇಳ್ತಿರ್ತಾಳೆ ಲೀಲಾವತಿ. ಅದನ್ನೇನು ಲೆಕ್ಕಿಸ್ಕೊಳ್ಳದೆ ಒಳಗಡೆ ಬಂದು ಕೋಣೆಗೆ ಹೋಗ್ತಾನೆ ಅಮರೇಂದ್ರ ವರ್ಮ. ಇನ್ನು ಏನು ಮಾತಾಡದೆ ಸುಮ್ಮನಿದ್ದಾಳೆ ಲೀಲಾವತಿ. ಯಾಕಂದರೆ ಅಮರೇಂದ್ರ ವರ್ಮನ ಕೋಪಕ್ಕೆ ಹೆದರಿದ್ಲು. ಹಾಗೆ ಹೋಗಿ ಫ್ರೆಶ್ ಆಗಿ ಬಂದು ಸಾತ್ವಿಕ ಇದು ಕೋಣೆ ಬಾಗಿಲನ್ನು ತೆಗಿತಾನೆ. ತಾಯಿಯ ಕೈ ಹಿಡ್ಕೊಂಡು ಬಿಕ್ಕುತ್ತಾ ನಡೀತಾ ಇರೋದನ್ನು ನೋಡ್ತಿದ್ದಾಳೆ 18 ವರ್ಷದ ಆಶ್ರಿತ. ಹಾಗೆ ಬಾಗಿಲು ತೆಗೆದ ತಕ್ಷಣ ವೇಗವಾಗಿ ಹೊರಗೆ ಬಂದ ಸಾತ್ವಿಕ, ನಿಜಕ್ಕೂ ನಿನಗೆ ಬುದ್ಧಿ ಇದೆಯಾ? ನಮ್ಮ ಅಪ್ಪಾಗಿ ನಾನು ಮಾಡಬೇಕಾದ ಕೆಲಸಗಳನ್ನೆಲ್ಲ ನಾನೇ ಮಾಡಬೇಕು, ನೀನು ಮಾಡೋದೇನು? ನಿಜಕ್ಕೂ ನಿನಗೆ ಅಲ್ಲಿ ಏನು ಹಕ್ಕಿದೆ ಅಂತ ಅಮರೇಂದ್ರ ವರ್ಮ ಮೇಲೆ ರೇಗಾಡಿದ್ಲು ಸಾತ್ವಿಕ. ನಾನು ಅವರ ಹೆತ್ತ ಮಗಳು, ಆದರೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗದೆ ನಿನ್ನಿಷ್ಟ ಬಂದಂತೆ ಕೋಣೆಯಲ್ಲಿಟ್ಟು ಬೀಗ ಹಾಕಿದೀಯಾ. ನನ್ನನ್ನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ನಿನಗೇನು ಹಕ್ಕಿದೆ? ಬೇಜಾರು ಮಾಡ್ಕೊಳ್ಬೇಡ ಸಾತ್ವಿಕ, ನೀನು ಮಾಡಬೇಕಾದ ಕೆಲಸಗಳನ್ನೆಲ್ಲ ಅಳಿಯನ ಸ್ಥಾನದಲ್ಲಿ ಅಮರೇಂದ್ರ ವರ್ಮ ಮಾಡಿದ್ದಾನೆ ಅಂತ ಹೇಳ್ತಾನೆ ದಾದಾ. ಯಾವ ಹಕ್ಕಿನಿಂದ ಇವೆಲ್ಲ ಮಾಡ್ತೀಯಾ ಅಂತ ಮತ್ತೆ ಕಿರ್ಚ್ತಾಳೆ ಸಾತ್ವಿಕ. ತನ್ನ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸೂತ್ರವನ್ನು ಹಿಡ್ಕೊಂಡು, ಈ ಹಕ್ಕಿನಿಂದ ಮಾಡ್ದ
ಅಂತವಳಿಗೆ ಅರ್ಥವಾಗುವಂತೆ ಸನ್ನೆ ಮಾಡಿದ್ನೇ ಹೊರತು ಮಾತಾಡಲಿಲ್ಲ. ಯಾವ ಹಕ್ಕಿನಿಂದ ಇವೆಲ್ಲ ಮಾಡ್ತಿದ್ಯಾ ಅಂತ ರೇಗಾಡ್ದವಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟ. ಅವಳ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸೂತ್ರವನ್ನು ಹಿಡ್ಕೊಂಡು ತೋರಿಸ್ದ. ಎರಡು ಕೈಗಳ ಮುಷ್ಟಿ ಬಿಗಿದು ಜೋರಾಗಿ ಕಿರ್ಚಿದ್ಲು. ಅವಳನ್ನ ಕೋಣೆ ಒಳಗಡೆ ಕರ್ಕೊಂಡು ಹೋಗಿ ಒಂದು ಡ್ರೆಸ್ ಅವಳ ಮುಖದ ಮೇಲೆ ಹಾಕಿ ಹೋಗಿ ಫ್ರೆಶ್ ಆಗೋ ಅಂದ. ಸಾತ್ವಿಕ ಕೂಡ ಅಷ್ಟೇ ಕೋಪದಿಂದ ಆ ಉಡುಪನ್ನು ಅಮರೇಂದ್ರ ವರ್ಮನ ಮುಖದ ಮೇಲೆ ಎಸ್ತು ನಾನು ಹೋಗಲ್ಲ ಅನ್ನುತ್ತಾ ಕೈಗಳನ್ನ ಕಟ್ಟಿಕೊಂಡು ಎಲ್ಲೋ ನೋಡುತ್ತಾ ಗರ್ವದಿಂದ ನಿಂತಳು. ಅವನು ಕೂಡ ಸನ್ನೆ ಮಾಡ್ತಾ ಅವಳ ಹತ್ರ ಬಂದು ಬಾಬನ ಮಗಳು ಅನ್ನೋ ಒಂದೇ ಕಾರಣದಿಂದ ಕೋಪವನ್ನು ನಿಯಂತ್ರಿಸ್ಕೊಂಡು ಹೋಗಿ ಫ್ರೆಶ್ ಆಗೋ ಅಂತ ಹಲ್ಲು ಕಡಿತಾ ಹೇಳ್ತಾನೆ. ಅವಳು ಕೂಡ ಬಾಯಿಂದ ಉತ್ತರ ನೀಡಿದ ತಲೆಯನ್ನು ಇನ್ನೊಂದು ಕಡೆ ತಿರುಗಿಸಿ ಹೋಗಲ್ಲ ಅನ್ನುವಂತೆ ಮಾಡಿ ನೋಡಿದ್ಲು. ಇವಳು ತುಂಬ ಮೊಂಡಿಯಾಗಿದ್ದಾಳೆ, ಇವಳನ್ನ ಹೇಗೆ ನಿಭಾಯಿಸಬೇಕು ಅಂದ್ಕೊಂಡ ಅಮರೇಂದ್ರ ವರ್ಮನೆಗೆ ಮಿಂಚಿನಂಥ ಆಲೋಚನೆ ಬಂದು ಮರ್ಯಾದೆಯಿಂದ ಹೋಗಿ ಫ್ರೆಶ್ ಆಗಿ ಇಲ್ದಿದ್ರೆ ಆ ಕೆಲಸವನ್ನು ನಾನೇ ಮಾಡಬೇಕಾಗುತ್ತೆ ಅಂತಂದ ಅಮರೇಂದ್ರ ವರ್ಮ. ಅಂದರೆ ಆ ಮಾತಿಗೆ ಒಂದೇ ಬಾರಿ ಬೆಚ್ಚಿ ಬಿದ್ದು ಅವನ್ನ ನೋಡಿ ನೀನೇ ಮಾಡಿಸ್ತೀಯಾ ಅನ್ನುವಂತೆ ನೋಡಿದ್ಲು. ನನಗೇನು ಅಭ್ಯಂತರ ಇಲ್ಲ ನಡಿ ಅನ್ನುತ್ತಾ ಅವಳ ಕೈ ಹಿಡ್ಕೊಂಡು ಸ್ನಾನದ ಕೋಣೆ ಕಡೆ ಎಳಕ್ಕೊಂಡು ಹೋಗ್ತಿರ್ತಾನೆ. ಒಳಗಡೆ ನಡೀತಿರೋದನ್ನೆಲ್ಲ ದಾದ ಮತ್ತು ಚಿಕ್ಕಪ್ಪ ಕುಟುಂಬದವರೆಲ್ಲರೂ ನೋಡ್ತಾನೆ ಇದ್ದಾರೆ. ಅಷ್ಟೇ ಅಮರೇಂದ್ರ ವರ್ಮನ ಕೈಯನ್ನು ಬಿಡಿಸ್ಕೊಂಡು ದೂರ ಸರಿದು ಮರ್ಯಾದೆಯಿಂದ ಹೊರಗೆ ಹೋಗು ಅಂತಾಳೆ. ಫ್ರೆಶ್ ಆಗು ಅಂದರೆ ಆಗಲ್ಲ ಅಂದೆಲ್ವ, ಪರವಾಗಿಲ್ಲ ನಾನೇ ಸಿದ್ಧ ಮಾಡ್ತೀನಿ ಅನ್ನುತ್ತಾ ಮತ್ತೆ ಹತ್ರ ಬಂದು ಸ್ನಾನದ ಕೋಣೆ ಕಡೆ ಕರ್ಕೊಂಡು ಹೋಗ್ತಿದ್ರೆ ಅಷ್ಟೇ ನಿಜವಾಗಿಯೂ ನನ್ನ ಒಳಗಡೆ ಕರ್ಕೊಂಡು ಹೋಗಿ ನನ್ನ ಬಟ್ಟೆಗಳನ್ನ ತೆಗೆದು ತಾನೇ ಸ್ನಾನ ಮಾಡಿಸ್ತಾನ ಏನು ಅಂದ್ಕೊಂಡು ತಕ್ಷಣವೇ ಸಾತ್ವಿಕಾಳಿಗೆ ಮೈಯೆಲ್ಲ ನಡುಕ ಹುಡ್ತು. ವೇಗವಾಗಿ ತನ್ನ ಉಡುಪನ್ನು ಹಿಡ್ಕೊಂಡು ಅಮರೇಂದ್ರ ವರ್ಮನನ್ನು ತನ್ನೆರಡು ಕೈಗಳಿಂದ ಬಲವಾಗಿ ನೂಕಿ ಒಳಗಡೆ ಹೋಗಿ ಬಾಗಲು ಹಾಕೊಂಡ್ಳು. ಯಾವುದೇ ಭಾವನೆಗಳಿಲ್ಲದೆ ಹೊರಗಡೆ ಬಂದ ಅಮರೇಂದ್ರ ವರ್ಮ. ಪಾಪ ಆ ಸ್ಥಳಿಗೆ ಸಾಮಾನ್ಯವಾಗಿ ಭಯವಾಗ್ತಿಲ್ಲ ಅವನನ್ನು ನೋಡಿ. ಇನ್ನೇನು ಮಾಡಬೇಕು ದಾದಾ? ಪುರೋಹಿತರನ್ನು ಕೇಳದೆ 10 ದಿನಗಳು ಇಲ್ಲೇ ಇರಬೇಕಂತೆ. ಈ ಮನೆಯಲ್ಲಿ ಹೀಗೆ ದೀಪ ಹಚ್ಚಿರಬೇಕು, ಆಮೇಲೆ ಏನು ಮಾಡಿದ್ರೂ ಪರವಾಗಿಲ್ಲ ಅಂತಾನೆ ದಾದಾ. 10 ದಿನಗಳಲ್ಲ, 1 ತಿಂಗಳು ಈ ಮನೆ ಬಾಗಿಲು ಮುಚ್ಚಬಾರ್ದು ಅಂತ ಲೀಲಾವತಿ ಏನು ಹೇಳ್ತಿದ್ರೆ ಅವಳನ್ನ ಹಿಡಿದು ನಿಲ್ಲಿಸಿದ್ರು ಮುರುಳಿ. ನಿಜಕ್ಕೂ ಮಾತಾಡಬಾರ್ದು, ನಿಜವಾಗಿಯೂ ಹೊಡೆದು ಕೊಂದು ಹಾಕೋ ಆಗಿರ್ತಾನೆ ಅಂದ್ಕೊಂಡು ಸುಮ್ಮನಾಗ್ತಾಳೆ ಲೀಲಾವತಿ. ಪಾಪ ಅಕ್ಕ ಯಾವಾಗಲೂ ಸಂತೋಷವಾಗಿರ್ತಾಳೆ, ತುಂಬ ಒಳ್ಳೆಯವಳು, ತಮಾಷೆಯಾಗಿರ್ತಾಳೆ. ಇವನೇನು ಹೀಗಿದ್ದಾನೆ, ಮಾತಾಡಿದ್ರೂ ತಪ್ಪು, ಅತ್ತರೂ ತಪ್ಪು, ನಕ್ಕಿದ್ರೂ ತಪ್ಪು ಅನ್ನುತ್ತಾ ಅಮರೇಂದ್ರ ವರ್ಮ ಕಡೆ ಪಿಕ್ಕುತ್ತಾ ನೋಡ್ತಿರ್ತಾಳೆ ಆಶ್ರಿತ. ಯಾರೋ ತರಣ ಹಾಗೆ ನೋಡ್ತಿರುವಂತನ್ಸಿ ಅತ್ತ ಕಡೆ ತಲೆ ತಿರುಗಿಸ್ತಾನೆ ಅಮರೇಂದ್ರ ವರ್ಮ. ಅಷ್ಟರಲ್ಲಿ ಆಶ್ರಿತ ತಲೆ ತಗ್ಗಿಸ್ಬಿಟ್ಲು. ಅಮ್ಮೋ ಅಕ್ಕ ಜೀವನ ಪೂರ್ತಿ ನಿನ್ನೊಂದಿಗಿರ್ಬೇಕಾ ಪಾಪ ಅಕ್ಕ ಅಂತ ಅವಳ ಮೇಲೆ ಕರುಣೆ ಪಟ್ಕೊಂಡ್ಳು ಆಶ್ರಿತ. ಬೆಳಗ್ಗಿನಿಂದ ಯಾರು ಏನೂ ತಿಂದಿಲ್ಲ, ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿ ಅಂತಲ್ಲಿದ್ದ ಹುಡುಗರಿಗೆ ಹೇಳ್ತಾನೆ ದಾದ. ಅಷ್ಟೇ ಸಾತ್ವಿಕ ಕೂಡ ಸರಳವಾಗಿ ಚೂಡಿದಾರ್ ಧರಿಸಿ ಬಂದ್ಲು. ಹಾಗೆ ಬರುವಾಗ ತಲೆಗೂದಲಿಗೆ ಒಂದು ಕ್ಲಿಪ್ ಮಾತ್ರ ಹಾಕೊಂಡಿದ್ದಾಳೆ, ಇನ್ನೇನೂ ಇಲ್ಲ. ಹಾಗೆ ಬರ್ತಿದ್ದಂತೆ ಹೋಗಿ ತಂದೆ ಫೋಟೋಗೆ ನಮಸ್ಕಾರ ಮಾಡ್ಕೊ ಅಂತ ಹೇಳ್ತಾಳೆ ಲೀಲಾವತಿ. ತಂದೆ ಫೋಟೋದ ಮುಂದೆ ಮೊಣಕಾಲುದ್ದ ಕೂತು ಅಳ್ತಿದ್ದಾಳೆ. ದಾದ ಬಂದು ನೀವೆಲ್ಲರೂ ಹೋಗಿ ಊಟ ಮಾಡಿ ಅಂತ ಹೇಳ್ತಾನೆ ಲೀಲಾವತಿಯವರಿಗೆ. ಸಾತ್ವಿಕಳನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಅಂತಾರೆ ಲೀಲಾ. ಸಾತ್ವಿಕ ತನ್ನ ಗಂಡನ ಜೊತೆ ಸೇರಿ ತಿಂತಾಳೆ, ನೀವು ಹೋಗಿ ಅಂತಾರೆ ದಾದ. 20 ನಿಮಿಷಗಳಿಂದ ಸಾತ್ವಿಕ ನಿಲ್ಲಿಸದೆ ಅಳುತ್ತಾನೇ ಇದ್ದಾಳೆ. ಇನ್ನು 10 ಸಾಕು, ಬಂದು ತಿನ್ನೋ ಅಂದ ಅಮರೇಂದ್ರ ವರ್ಮ. ನನಗೆ ಬೇಡ, ನಾನು ಯಾವುದೇ ವಿಷಯವನ್ನು ಒಂದು ಬಾರಿ ಮಾತ್ರ ಹೇಳ್ತೀನಿ, ಅದನ್ನು ಹೇಳಿದಾಗ ವೇಗವಾಗಿ ಬಂದು ಆ ಕೆಲಸ ಮಾಡು, ಪದೇ ಪದೇ ನನ್ನ ಕೈಯಿಂದ ಹೇಳಿಸ್ಕೊಳ್ಬೇಡ, ಅದು ನಿನಗೆ ಒಳ್ಳೆಯದಲ್ಲ ಅಂದ ಅಮರೇಂದ್ರ ವರ್ಮ ತುಂಬ ಗಂಭೀರವಾಗಿ. ಅಮರೇಂದ್ರ ವರ್ಮ ಹಾಗೆ ಮಾತಾಡ್ತಿದ್ರೆ ಪಾಪ ಹೋಗ್ತಿದ್ದ ಅವಳ ಚಿಕ್ಕಮ್ಮ ಹಿಂತಿರುಗಿ ನೋಡ್ತಾರೆ. ನಿನಗೆ ಒಂದು ಬಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಬೇಡ ಅಂತ ಅಂತಿದ್ದೀನಿ ತಾನೇ? ಅಮರೇಂದ್ರ ವರ್ಮ ಹಾಗೆ ಕೈ ಚಾಚ್ತಾನೆ. ಒಬ್ಬ ವ್ಯಕ್ತಿ ಬಂದು ಊಟದ ತಟ್ಟೆಯನ್ನು ನೀಡ್ತಾನೆ. ತಿನ್ನು ಅನ್ನುತ್ತಾ ತನ್ನ ಮುಂದೆ ಇಟ್ಟು ತಾನು ಹೊರಗಡೆ ಹೋಗಲು 4 ಹೆಜ್ಜೆ ಇಡ್ತಾನೆ. ನನಗೆ ಬೇಡ ಅನ್ನುತ್ತಾ ತಟ್ಟೆಯನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿದ್ಲು. ತನ್ನ ತಟ್ಟೆಯನ್ನು ಪಕ್ಕಕ್ಕೆ ತಳ್ಳಿದಾಳೆ ಅಂತ ಅರ್ಥ ಮಾಡಿಕೊಂಡ ಅಮರೇಂದ್ರ ವರ್ಮ ಹಿಂತಿರುಗಿ ವೇಗವಾಗಿ ಅವಳ ಕಡೆ ಬರ್ತಿದ್ದಾನೆ. ಆಶ್ರಿತಳಿಗೆ ವಿಪರೀತ ಭಯ ಆಗ್ತಿರುತ್ತೆ. ಇನ್ನು ಭಯದಿಂದ ಸ್ವಲ್ಪ ಹಿಂದಕ್ಕೆ ಸರಿದ್ಲು ಸಾತ್ವಿಕ ಕೂಡ.
ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವೀಡಿಯೋವನ್ನು ಎಲ್ರಿಗಿಂತ ಮೊದಲು ನೀವೇ ನೋಡಿ. ಹಾಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.